ಇವ್ರ ನಂಬ್ಕೊಂಡು ಕುಂತ್ರೆ ನಮಗೆ ಏನೇನು ಆಗಲ್ಲ ನೋಡಿ. ಒಂದೊತ್ತು ಊಟಕ್ಕೆ ಪರದಾಡ್ಬೇಕಾಕತಿ ಅತ್ತಾಗ ನಂದೇನು ಹಣೆ ಬರ ಏನು ಮಾಡೋಕ್ಕಾಗಲ್ಲ ಅಂತ ಹೆಂಗೆ ಉಪವಾಸ ಆದರೂ ಇರ್ತಾನೆ, ನೀರು ಕುಡ್ದಾದ್ರೂ ಇರ್ತಾನೆ. ಪಾಪ ನನ್ನ ಮಗಳು ಬೆಳೆಯೋ ಹುಡುಗಿ, ಪಾಪ ಅದಕ್ಕೊಂದೊತ್ತು ಊಟಕ್ಕೆ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ಹೆಂಗೆ. ನಾನು ಅತ್ತಾಗ ಒಂದು 2-3 ಮನೆ ಯಾವ್ದಾರ ಮನೆ ಕೆಲ್ಸಕ್ಕೆ ಹೋಗಿ ಅದರಿಂದ ಎಷ್ಟು ಬರ್ತದೆ ಅಷ್ಟು ಮನೆಗೆ ಊಟಕ್ಕೆ ನಮಗೆಲ್ಲ ಆದ್ರೆ ಸಾಕು. ಹೆಂಗೆ ಇದೊಂದು ಮನೆ ಸ್ವಂತದ್ದಂದು ಐತಿ, ಇಲ್ಲಾಂದ್ರೆ ಬಾಡಿಗೆ ಕಟ್ಟೋದಾಗಿದ್ರೆ ಬರೀ ದುಡ್ದದ್ದೆಲ್ಲ ಬಾಡಿಗೆ ಹೋಗುತ್ತೆ. ಸುಮ್ಮನೆ ಹಂಗೆ ಮಾಡ್ತೇನೆ. ಚಂದ್ರ, ಚಂದ್ರ, ಯಾರು ಯಾರು ನಮ್ಮ ಮನೆಯವ್ರನ್ನ ಮಾತಾಡ್ಸಂಗೆ ಐತಿ. ಇವ್ರು ನೋಡಿದ್ರೆ ಮನೆಗಿಲ್ಲ ಏನಿಲ್ಲ. ಯಾರಣ್ಣ, ಯಾರು ಬೇಕಾಗಿತ್ತು? ಇವನು ಚಂದ್ರ ಇಲ್ಲೇನಮ್ಮ? ಇಲ್ಲಣ್ಣ, ಮನೆಗಿಲ್ಲ. ಅವ್ರು ಯಾಕೆ ಬೇಕಾಗಿತ್ತಣ್ಣ? ನೀವ್ಯಾರು ಗೊತ್ತಾಗ್ಲಿಲ್ಲಣ್ಣ. ಅವ್ನ ಫ್ರೆಂಡ್ ಅಮ್ಮ, ನಾನು ರಾಕೇಶ್ ಅಂತ. ಇಲ್ಲಣ್ಣ, ಅವ್ರ ಮನೆಗಿಲ್ಲ. ಅಲ್ಲಮ್ಮ, ನನ್ನ ಹತ್ರ ಸಾಲ ಇಸ್ಕೊಂಡನ 10,000 ಸಾಲ ಇಸ್ಕೊಂಡು ಒಂದು 4-5 ತಿಂಗಳು ಆಗಕ್ಕೆ ಬಂತು. ಬರೀ ಅವಾಗ ಕೊಡ್ತೇನೆ ಇವಾಗ ಕೊಡ್ತೇನೆ ಅಂತಂದೇಳಿ ಬರೀ ಹಿಂಗೆ ಮಾಡ್ತಾನೆ. ಮನೆಗೆ ಬಂದ್ರೆ ಮನೆಯಾಗ ಇರಂಗಿಲ್ಲ, ಎಲ್ಲರೂ ರೋಡ್ನಾಗ ಸಿಕ್ಕಂಗೆ ನೋಡಿದ್ರೆ ನೋಡಿಲ್ಲ ನಂಗೆ ಹೋಗ್ತಾನೆ. ಬಡ್ಡಿ ಕೊಡ್ತಾನೆ ಅಂತಂದೇಳಿ ನಮ್ಮ ಬಡ್ಡಿ ಇಲ್ಲ, ಅಸಲಿಲ್ಲ. ಅದಕ್ಕೆ ತಲೆ ಕೆಟ್ಟಿಗೆ ಮನೆ ಹತ್ರನ ಬಂದ ನೋಡಮ್ಮ. ಈಗ ನೋಡಿದ್ರೆ ಮನೆಯಾಗೂ ಇಲ್ಲ ಅಂತೀನಿ ನೀನು. ಏನು ಹೇಳಕತ್ತೀರಣ್ಣ? 10,000 ರೂಪಾಯಿ ಇಸ್ಕೊಂಡಾರ? ಅದು 4-5 ತಿಂಗಳಾತ? ಹ್ಞೂನಮ್ಮ, ನಾನು ಯಾಕೆ ಸುಳ್ಳು ಹೇಳಿ. ನಾವು ಹೋಗ್ಬಿಡಪ್ಪ, ಹೆಣ್ಮಕ್ಳು ಇರ್ತಾರೆ ಮನೆ ಹತ್ರ, ಯಾಕೆ ಹೋಗೋದು ಬೇಡ ಅಂತಂದು ಇಷ್ಟು ದಿನ ಸುಮ್ಮನಾಗಿದ್ದೆ. ಇವನೆಲ್ಲಮ್ಮ ಬಂದು ದುಡ್ಡು ಕೊಡೋ ಲಕ್ಷಣ ಕಾಣಂಗಿಲ್ಲ. ಎಲ್ಲಿ ಇದ್ರಿಗೆ ಸಿಕ್ಕರು ಮಕ್ಕ ಮುಚ್ಕೊಂಡು ಹೋಗೋಣ. ನಮಗೆ ನಮ್ಮ ದುಡ್ಡು ಬೇಕಲ್ಲಮ್ಮ, ಏನು ಮಾಡ್ಬೇಕು? ಅದಕ್ಕೆ ತಲೆ ಕೆಟ್ಟು ಮನೆಗೆ ಬಂದ ನೋಡಮ್ಮ, ಮನೆಗೆ ಇರ್ತಾನಂತಂದು. ಅವನೇನೋ ಕೆಲಸ ಮಾಡ್ತಿದ್ದಂತೆ, ಅಲ್ಲಿ ಹೋಗಿ ವಿಚಾರಿಸಿದ್ದೆ, ನಾ ಕೆಲಸನ ಬಿಟ್ಬಿಟ್ಟೇನಂತ ಅಲ್ಲಿಗಲ್ಲಿ. ಹ್ಞೂ ಅಣ್ಣ, ಇವೆಲ್ಲ ಒಂದು 2-3 ತಿಂಗಳು ಆತಲ್ಲ ಕೆಲಸ ಬಿಟ್ಟು. ಅಲ್ಲಣ್ಣ, ನೀವು 10,000 ಕೊಟ್ಟೋನಂತೀರಿ, ಅವರು ಮನೆಗೂ ಎದಕ್ಕೂ 1 ರೂಪಾಯಿ ಎದಕ್ಕೂ ಖರ್ಚು ಮಾಡಿಲ್ಲ, ಏನಿಲ್ಲ. ಎದಕ್ಕೆ ಇಸ್ಕೊಂಡ್ರೆ ನಮ್ಗೆ ಈ ವಿಷಯನ ಗೊತ್ತಿಲ್ಲಲ್ಲಣ್ಣ. ಅಯ್ಯೋ ಅಲ್ಲಮ್ಮ ತಂಗಿ, ಈಗ ಒಂದು 6 ತಿಂಗಳಿಂದೆ ನಿನಗೆ ಹುಷಾರಿಲ್ಲ, ಏನೋ ಭಾಳ ಸೀರಿಯಸ್ ಆಗೈತಿ, ಅಡ್ಮಿಟ್ ಮಾಡೇವಿ ಆಸ್ಪತ್ರೆಗೆ ಅಂತಂದು ಹೇಳಿ ನನ್ನ ಹತ್ರ ಬಂದು, ನಾನು ಇಲ್ಲಿ ಎದಕ್ಕರ ಆಗಿ ಗೊತ್ತಾಗಿ ಇಲ್ಲ ಅಂತಂದಂದೆ. ಅದಕ್ಕೆ ಇಲ್ಲ, ನನ್ನ ಹೆಂಡತಿ ಭಾಳ ಸೀರಿಯಸ್ ಆಗೈತಿ, ಆಸ್ಪತ್ರೆ ತೋರ್ಸೋಕ್ಕೂ ದುಡ್ಡಿಲ್ಲ, ಭಾಳ ತೊಂದರೆ ಆಗ್ಬಿಟ್ಟೈತಿ ಅಂತಂದು ಭಾಳ ಇದು ಮಾಡಿದ್ಕೆ ಮತ್ತು ಫ್ರೆಂಡ್ ಅಲ್ಲ ಅಂತಂದೇಳಿ ನಾನು ಸಹಾಯ ಮಾಡಿದ್ನಮ್ಮ. ಅಯ್ಯೋ ದೇವ್ರೆ, ಇಲ್ಲಣ್ಣ, ಯಾರಿಗೂ ಆರಾಮಿಲ್ದಂಗೆ ಆಗಿಲ್ಲಣ್ಣ. ಎಲ್ಲ ಚೆನ್ನಾಗಿದ್ದೇವೆ, ಊಟಕ್ಕೂ ಗತಿ ಇಲ್ಲ, ಹಂಗಾಗೈತಣ್ಣ ಮನೆ ಪರಿಸ್ಥಿತಿ. ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ಕರೆಕ್ಟಾಗಿ ಕೆಲಸ ಮಾಡೋಂಗಿಲ್ಲ, ಏನಿಲ್ಲ, ಬರೀ ಕುಡಿತಾರೆ. ಅದು ಎದಕ್ಕೆ ಇಸ್ಕೊಂಡಾರೋ ಏನೋ ನನಗಂತೂ ಗೊತ್ತೇ ಇಲ್ಲಣ್ಣ, ಈ ವಿಷಯನ ಗೊತ್ತಿಲ್ಲ. 1 ರೂಪಾಯಿನೂ ಮನೆಗೆ ಅಂತಂದ್ರಣ್ಣ. ನಾವು ನೋಡಿದ್ರೆ ಮನ್ಯಾಗ ರೇಷನ್ ಇಲ್ಲ, ಅದಿಲ್ಲ ಅಂತ ನಾವು ಪರದಾಡ್ತೇವೆ ಒಂದು ಊಟಕ್ಕೂ. ಇವ್ರು ನೋಡಿದ್ರೆ 10,000 ರೂಪಾಯಿ ಇಸ್ಕೊಂಡು ಏನು ಮಾಡ್ಯಾರೋ ಏನೋ, ನಿಜವಾಗ್ಲೂ ಗೊತ್ತಿಲ್ಲಣ್ಣ, ನಮ್ಗೆ ಈ ವಿಷಯನ ಗೊತ್ತಿಲ್ಲ. ಹೌದೇನಮ್ಮ, ಎಂತ ಅನ್ನೋದಮ್ಮ ಅವನು. ಏನು ಎಲ್ಲ ಚೆನ್ನಾಗಿದ್ದವ್ರಿಗೂ ಆರಾಮಿಲ್ಲ ಅಂತಂದು ಹೇಳಿ ಸುಳ್ಳಿದ್ದಾಗ ದುಡ್ಡು ಇಸ್ಕೊಂತಾನಲ್ಲ. ನಾಚಿಕೆ ಆಗತ್ತಿಲ್ಲ ನಿಮಗೆ. ನಮ್ದು ಬರೀ ಇದೇ ಪರಿಸ್ಥಿತಿ ಆಗೈತೆ ನೋಡೋಣ. ಈಗ ನಾನು ಈಗ ತಲೆ ಕೆಟ್ಟು ನಾನು ಮನೆ ಕೆಲಸಕ್ಕೆ ಹೋದ್ರೆ ಅಂತಂದು ನಾನು ಯೋಚನೆ ಮಾಡಾಕ್ತೇನೆ. ಕರೆಕ್ಟಾಗಿ ದುಡಿಯೋದು ಗೊತ್ತಿಲ್ಲ, ಏನಿಲ್ಲ, ಬರೀ ಕುಡ್ದು ಬಂದು ಗಲಾಟೆ ಮಾಡೋದು ಇದೇ ನೋಡೋಣ ಅವ್ರು ಮಾಡೋದು. ಏನು ಬರೀ ಇಸ್ಕೊಂಡಿದ್ದಿಲ್ಲ, ಬರೀ ಕುಡಿಯೋಕೆ ಖರ್ಚು ಮಾಡ್ಯಾರೋ ಏನೋ ಒಂದು ಗೊತ್ತಿಲ್ಲ. ಏನು ಮಾಡ್ಬೇಕೆ ನೋಡೋಣ, ನನಗೂ ಸಾಕಾಗ್ಬಿಟ್ಟೈತಿ. ಇವ್ರನ್ನ ಕಟ್ಕೊಂಡು ಅನುಭವಿಸೋಕತ್ತಿರೋದು 1 ಅಲ್ಲ 2 ಅಲ್ಲ. ನಾನು ಬರೀ ಇವ್ರು ಗೋಳಾಟಕ್ಕೆ ಹೇಳೋದು ಆಗೈತೆ ನಮ್ದಂತ್ರ. ಅದಕ್ಕೆ ನಾನು ಈಗ ನಾಳಿಂದ ಮನೆ ಕೆಲಸಕ್ಕಾದ್ರೂ ಹೋದ್ರೆ ಆತಂತ ನಾನು ಯೋಚನೆ ಮಾಡಾಕ್ತೀನಿ. ನೀವು ನೋಡಿದ್ರಿ ಇವ್ರು 10,000 ರೂಪಾಯಿ ಇಸ್ಕೊಂಡಾರ ಅಂತಂದು ಕೇಳ್ತೀರಿ. ಒಂದು ಕೆಲಸ ಮಾಡಮ್ಮ, ಅವ್ನು ಬಂದಮೇಲೆ ಹೇಳಮ್ಮ, ಹಿಂಗೆ ನಿಮ್ಮ ಫ್ರೆಂಡು ಯಾರು ರಾಕೇಶ್ ಅನ್ನೋರ ಹತ್ರ 10,000 ರೂಪಾಯಿ ಇಸ್ಕೊಂಡಿದ್ರಂತಲ್ಲ ಅಂತಂದು ಹೇಳಮ್ಮ. ಇಲ್ಲಾಂತಂದ್ರೆ ಅವ್ರು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತಂದು ಹೇಳ್ಬಿಡಮ್ಮ. ಮತ್ತು ನಮಗೆ ಬೇರೆ ದಾರಿಲ್ಲ, ನಮಗೆ ದುಡ್ಡು ನಮಗೆ ಬೇಕಲ್ಲಮ್ಮ. ಹಿಂಗೆ ನಾನು ದಾನ ಧರ್ಮ ಮಾಡ್ತಂತ ಕುಂತ್ರ ಎಷ್ಟಂತ ನನಗಾರು ಬೇಕಲ್ಲಮ್ಮ. ಈಗ ನಿನ್ನ ಕೇಳೋದು ತಪ್ಪಾಕತ್ ಬಿಡಮ್ಮ. ನಾವು ನಮಗೂ ಗೊತ್ತಾಕತಿ, ನಮ್ಮ ಮನೆಗೂ ಹೆಣ್ಮಕ್ಳು ಅದಾರ, ಅಕ್ಕ ತಂಗಿರದಾರ. ನಾನು ನಿನ್ಗೆ ಹೇಳಕತ್ತಮ್ಮ, ನಿನ್ನ ಗಂಡ ಮಾಡಕತ್ತಿರೋದು ಸರಿಯಲ್ಲ. ನೋಡಮ್ಮ, ಬಂದ್ಮ್ಯಾಗ ಹೇಳು, ಇಲ್ಲ ಎಲ್ಲಾದರೂ ಸಿಗೋಕ್ಕಾದ್ರೂ ಹೇಳಮ್ಮ. ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ಸರಿ ಮನೆಯವ್ರಿಗೂ ಏನು ಬರಲ್ಲ ಅಂತೆ, ಸೀದಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ, ಪೊಲೀಸರು ಮನೆ ಹತ್ರ ಬರ್ತಾರೆ ಅಂತಂದು ಹೇಳ್ಬಿಡಮ್ಮ. ಆಯ್ತಣ್ಣ, ಹೇಳ್ತೇನೆ. ಇನ್ನು ಭೂಮಿ ಮ್ಯಾಗ ಎಂತೆಂಥರದಾರ ಏನು, ಬರೀ ದುಡ್ಡಿಗೋಸ್ಕರ ಏನೇನು ಸುಳ್ಳು ಹೇಳ್ತಾರ ಏನು. ಇಂಥವ್ರೇನು ಮುಂದೆ ಒಂದ್ಸರಿ ಎದುರು ದುಡ್ಡು ಬೇಕಂದ್ರೆ ಬದುಕಿದ್ದರನ್ನು ಸಾಯ್ಸೋಕ್ಕೂ ಎಸಂಗಿಲ್ಲ. ಇನ್ನು ಇವ್ರನ್ನ ಕಟ್ಕೊಂಡು ಏನೇನು ಅನುಭವಿಸ್ಬೇಕು ಏನು. ಅಲ್ಲ, ನನಗೆ ಏನಾಗೈತೆ ಅಂತ ಸೀರಿಯಸ್, ನನಗೆ ಏನಾಗೈತಿ? ಚೆನ್ನಾಗಿರೋ ಹೆಂಡ್ತಿನ ಅಡ್ಮಿಟ್ ಆಗಿ ಆಸ್ಪತ್ರೆಗೆ ಅಂತಂದೇಳಿ ದುಡ್ಡು ಇಸ್ಕೊಂತಾರಲ್ಲ. ಸಾಲ್ಗಾರರು ಮನೆಯವ್ರಿಗೂ ಬರಂಗೆ ಮಾಡ್ತಾರೆ. ನಿನಗೆ ಎಷ್ಟು ಮರ್ಯಾದೆ ತೆಗೆದು ಬಿಡ್ಬೇಕಂದು ಮಾಡ್ಯಾರೋ ಏನು. ಬರಲಿ, ಇವತ್ತು ಕೇಳ್ತೇನೆ. ನಮ್ಮಪ್ಪ ನೋಡಿದರೆ ಕರೆಕ್ಟಾಗಿ ಒಳ್ಳೆಯದನ, ಚೆನ್ನಾಗದನ, ಎಲ್ಲ ಕೆಲಸ ತೆಗ್ದನ ಅಂತಂದು ಕೊಟ್ಟು ಮದುವೆ ಮಾಡಿದ್ರು. ಮದುವೆಯಾಗಿ 1 ವರ್ಷದವರೆಗೂ ಎಲ್ಲ ಚೆನ್ನಾಗಿದ್ರು. ಆಮೇಲೆ ಯಾವ ದೋಸ್ತರು ಸಹವಾಸ ಮಾಡಿದ್ರು ಏನು, ಎಲ್ಲ ಹಾಳಾಗ್ಬಿಟ್ರು. ನೆಟ್ಟಿಗೆ ಕೆಲಸನೂ ಮಾಡೋಂಗಿಲ್ಲ. ಯಾವ ಕೆಲಸ ನೋಡಿದ್ರು 1 3 ತಿಂಗಳು 2 ತಿಂಗಳು ಮಾಡೋದು, ಏನೋ ವಜ್ಜಾಗೈತೆ ಅಂತ ಹೇಳ್ಬಿಟ್ಬಿಡೋದು. ಬರೀ ಇದಾಗೈತಿ. ಹಿಂಗೆಲ್ಲ ಮಾಡ್ಕೊಂತ ಹೋದ್ರೆ ಹೆಂಗೆ ಜೀವನ ಸಾಕಾಗತಿ.
ಬರೀ ಇಷ್ಟಾಗ ಮುಗಿದ್ಬಿಡ್ತದೆ ಜೀವನ. ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೂ ನ್ಯಾಯಕ್ಕೆ ದುಡಿಯೋದೇ ಏಯ್ ಯಾಕೆ ಯಾಕೆ ಮನೆ ಮುಂದೆ ಕಳ್ಕೊಂತ ಕುಂತೀಯಲ್ಲ? ಹಿಂಗೆ ಕಳ್ಕೊಂತ ಕುಂತ್ರೆ ದರಿದ್ರ ನೋಡು ಮನೆಗೆ. ಯಾರಾರ ಹಿಂಗೆ ಕಳ್ಕೊಂತ ಕುಂತಾರೆ ಮನೆ ಮುಂದೆ. ಇಲ್ಲ, ನೀವು ಮಾಡೋ ಕೆಲ್ಸಕ್ಕೆ ಅದೃಷ್ಟ ಲಕ್ಷ್ಮಿ ನೋಡಿ ನಮ್ಮ ಮನೆಗೆ ಎಷ್ಟು ತಾಂಡ ಮಾಡಕತ್ತಾಳ ಅಂತಂದು. ಏನು ನಿಮಗೆ ಏನಾಗೈತಿ? ನಿನ್ನೆ ಬಂದು ಅಷ್ಟು ಹೇಳೋಗ್ಯಾರ ಮತ್ತೆ ಇವತ್ತು ಕುಡಿದು ಬಂದಿರಲ್ಲ. ಕುಡಿಯೋದು ಬಿಟ್ಬಿಡ್ತಾನೆ ಈ ಪಟ್ ಅಂತ ಅಂದಿದ್ರಲ್ಲ ನಿನ್ನೆ. ಥೂ 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 ಥೂ, ಅದು ಏನು ಮಾತು ಕೊಡ್ತೀರೋ ಏನು? ಥೂ, ನಿಮ್ಮ ಮೇಲೆ ನಂಬಿಕೆ ಇರ್ತಾವಲ್ಲ, ನಮ್ಮ ಚಪ್ಪಲಿ ತಗೊಂಡು ನಾವು ಹೊಡ್ಕೋಬೇಕು ನೋಡು. ಕೆಲಸ ಹುಡುಕ್ತಾನೆ ಅಂತಂದು ಹೇಳಿ 100 ರೂಪಾಯಿ ಇಸ್ಕೊಂಡು ಹೋಗಿ ಈಗ ಮತ್ತೆ ಅದ್ರಾಗ ಕುಡಿದು ಬಂದಿರಲ್ಲ. ನಾಚಿಕೆ ಹಂಗಿಲ್ಲ ನಿಮಗೆ? ಏ ಇಲ್ಲಲೇ, ಇವತ್ತ ಲಾಸ್ಟ್. ನಾಳಿಂದ ಮುಟ್ಟಿದ್ರು ಕೇಳೋದು, ಇದ್ರಿಗೆ ಇದ್ರೂ ಮುಟ್ಟಂಗಿಲ್ಲ, ಸತ್ರ ಮುಟ್ಟಂಗಿಲ್ಲ ಅದನ್ನ. ಇವತ್ತ ಲಾಸ್ಟ್. ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಕುಡ್ಕೊಂಬಂದ್ಬಿಟ್ಟೆ ನೀ. ಹೋಗ್ಲಿ, ಅದು ಹೋಗಲಿ. ನನಗೆ ಯಾವಾಗ ರೀ ಸೀರಿಯಸ್ ಆಗಿತ್ತು ಆಸ್ಪತ್ರೆಗೆ? 6 ತಿಂಗಳಿಂದ ಯಾರಿಗೋ ನನ್ನ ಹೆಂಡತಿ ಈಗ ಏನು ಭಾಳ ಸೀರಿಯಸ್ ಆಗೈತಿ ಅಡ್ಮಿಟ್ ಮಾಡೀವಿ ಅಂತಂದು ಹೇಳಿ ಯಾರು ನಿಮ್ಮ ಫ್ರೆಂಡ್ ರಾಕೇಶ್ ಅನ್ನೋರ ಹತ್ರ 10,000 ರೂಪಾಯಿ ಇಸ್ಕೊಂಡಿದ್ರಂತಲ್ಲ. ಬಂದದ್ದು ನೋಡ್ರಿ ಅವ್ರ ಮನೆಯವ್ರಿಗೂ. ನಾಚಿಕಂಗಿಲ್ಲ ನಿಮಗೆ? ಮನೆಗೆ 1 ರೂಪಾಯಿ ದುಡಿಯೋದು ಗೊತ್ತಿಲ್ಲ, ದುಡಿಯೋ ಯೋಗ್ಯತೆ ಇಲ್ಲ ನಿಮಗೆ. ನನ್ನ ಹೆಂಡತಿಗೆ ಆರಾಮಿಲ್ಲ ಅಂತಂದೇಳಿ ಬೇರೆ ಹತ್ರ ದುಡ್ಡು ಇಸ್ಕೊಂಬರ್ತೀರ. ಏನು ಮಾಡಿದ್ರೆ ಆ ದುಡ್ಡು? ಮನೆಗೆ ಏನಾರ ತಂದಿರ 1 ರೂಪಾಯಿನಾರ? ನಾವು ನೋಡೋದು ತಿನ್ನೋಕ್ಕೂ ಕೂಳಿಲ್ಲ ಅಂತ ನಾವು ಮಾತಾಡ್ತೀವಿ. ಹೋಗ್ಲಿ ಬಿಡಪ್ಪ, ಮನೆ ಸಂತಿಗೆ ಎದಕ್ಕೆ ಸಾಲ ಮಾಡ್ಯಾರಂದ್ರೆ ಅದು ಒಂದು ಲೆಕ್ಕ. ಏನು ಮಾಡಿದಿರ ಅದನ್ನ 10,000 ರೂಪಾಯಿ? ಅವ್ನಿಗೆ ಅಷ್ಟೇ ನೋಡು, ನನ್ನ ಹೆಂಡತಿ ಮುಂದೆ ಬಂದು ಹೇಳ್ಬೇಡ ಅಂತಂದೇಳಿ ಮತ್ತೆ ಇಲ್ಲಿವರೆಗೂ ಮನೆಯವ್ರಿಗೂ ಬಂದ ನೋಡು. ಎಷ್ಟು ಸೊಕ್ಕಿರ್ಬೋದು ಅವನಿಗೆ. ನಿಮ್ಮನ್ನ ಕೇಳ್ತಿರೋದು ಏನು ಮಾಡಿದ್ರೆ ಆ ದುಡ್ಡನ್ನೆಲ್ಲ? ಏಯ್ ನೀನು ಅವ್ನು ಯಾವನ ಬಂದಿಲ್ಲ ನಂದು ಅವ್ನ ಮಾತು ನಂಬ್ತೀಯ, ಏನು ಗಂಡನ ಮಾತು ನಂಬ್ತೀಯ? ಸುಳ್ಳು ಹೇಳಕೋತಾನ ಅವನು. ನಾನು ಯಾರ ಹತ್ರನೋ 1 ರೂಪಾಯಿನೂ ಸಾಲ ಇಸ್ಕೊಂಡಿಲ್ಲ ನೋಡು. ಯಾರು ಅವನು ನಮ್ಮ ಮನೆ ಹತ್ರ ಬಂದು ಕೇಳಕ್ಕ? ಎಲ್ಲದನ ಅವನು? ನಾನು ನನ್ನ ಹಿಂದಿಗೆ ಆರಾಮಿಲ್ಲ ಅಂತಂದು ಸುಳ್ಳು ಹೇಳಿ ಇಸ್ಕೊಂಡಾನೆ. ಯಾರು ಅವನು ಒಂದ್ಸರಿ ಬಂದಾಗ ತೋರಿಸಿ ಮಾಡ್ತಾನೆ ನನಗೆ. ಸುಮ್ಮನೆ ರೀ ಸಾಕು. ನಿಮ್ಮ ಸುಳ್ಳುಗಳೆಲ್ಲ ನಾನೆಲ್ಲ ನೋಡಿದ್ದಾಗೈತಿ ಮಾಡಿದ್ದಾಗೈತಿ. ನಿನ್ನೆ ತಾನೇ ನಮ್ಮ ಅಪ್ಪ ಅವ್ವ ಬಂದಾಗ ಅವ್ರದ್ದೇ ಕುಡಿಯಲ್ಲ ಅದು ಮಾಡೋಂಗಿಲ್ಲ ಅಂದ್ರಿ, ಕುಡ್ಕೊಂಬಂದಿಲ್ಲ. ಏನು ಬಾರಿ ಸತ್ಯ ಹರಿಶ್ಚಂದ್ರ ಅನ್ನಂಗೆ ಹೇಳ್ತಾರೆ ಬೇರೆಯವ್ರ ಬಗ್ಗೆ. ಅಲ್ರಿ ಅವ್ರಿಗೇನು ತಲೆ ಕೆಟ್ಟತ್ತೆ, ಹುಚ್ಚಿಡ್ದತ್ತೆ ಬೇರೆಯವ್ರ ಮನೆ ಮುಂದೆ ಬಂದು ಸುಮ್ಮನೆ 1 ಅಲ್ಲ 2 ಅಲ್ಲ 10,000 ರೂಪಾಯಿ ಸಾಲ ಕೊಟ್ಟೇನೆ ಅಂತಂದು ಹೇಳಕ್ಕೆ. ಏ ಇಲ್ಲ ಮರಯ್ಯ, ಅವ್ರು ಯಾರು ಅನ್ನೋದಾಗ ಗೊತ್ತಿಲ್ಲ. ಸುಮ್ಮನೆ ತಲೆ ಕೆಡಿಸ್ಬೇಡ, ಊಟಕ್ಕೆ ಮಾಡಿ ಹಾಕೊಡ್ಬಾ, ನನಗೆ ಹೊಟ್ಟೆಸ್ತತಿ. ಅಲ್ರಿ ಅವ್ರು ಇನ್ನೊಂದು ಸರಿ ಬಂದು ನೀವೇನಾರ ಸಿಗಲಿಲ್ಲ ಅಂದ್ರೆ ಸೀದಾ ಮನೆ ಹತ್ರ ಬರೋಂಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾವೆ ಅಂತಂದು ಹೇಳಕತ್ತೆ ನೋಡು. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನಾನಂತರ ಏನು ಹೇಳೋಂಗಿಲ್ಲ, ಏನು ಕೇಳೋಂಗಿಲ್ಲ. ನನಗಂತೂ ನೀವು 1 ರೂಪಾಯಿನೂ ಕೊಟ್ಟಿಲ್ಲ, ಏನಿಲ್ಲ. ನನಗಂತೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಅವ್ನು ಯಾರ ಬಂದದಲ್ಲ ಅವನ್ನ ಹೇಳಕತ್ತಿರೋದ ನಿಜ ಅನಿಸ್ತೈತಿ. ಯಾರಿಗೂ ಹಂಗೆ ಮಾಡಿದ್ರೆ ಮಾಡಿರ್ಬೋದು. ಇಷ್ಟಿಟ್ಟು ಸಣ್ಣ ಸುಳ್ಳು ಹೇಳ್ಯಾರಿಗೆ ದೊಡ್ಡ ಸುಳ್ಳು ಹೇಳೋದೇನು ಕಷ್ಟನ? ಹಂಗಾದ್ರೆ ನಿನಗೆ ಕಟ್ಕೊಂಡು ಗಂಡನಿಗಿಂತ ಅವ್ನು ಯಾವನೋ ಬಂದು ಹೇಳ್ತಾನಲ್ಲ ಅವ್ನ ಮೇಲೆ ನಂಬಿಕೆ ಜಾಸ್ತಿ ಏನು ನಿನಗೆ? ಅವನ ಮೇಲೆ ನಂಬಿಕೆ ಜಾಸ್ತಿ ಅಂತಲ್ಲ, ಇರೋ ನಂಬಿಕೆ ನೀವು ಉಳಿಸ್ಕೊಂಡಿಲ್ಲ. ಮತ್ತು ನಿಮ್ಮಂಥ ಸುಳ್ಳು ನಂಬೋದಕ್ಕಿನ್ನು ಅಂಥವ್ರು ಯಾರು ಬಂದಿರ್ತಾರಲ್ಲ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ರೀ? ಅವ್ರಿಗೇನು ತೆಲಿಗಿಲಿ ಕೆಟ್ಟತ್ತೆ? ಬೇರೆ ಮನೆ ಮುಂದೆ ಬಂದು ಸುಳ್ಳು ಹೇಳಕ್ಕೆ ಅಷ್ಟು ಧೈರ್ಯ ಇರ್ಬೇಕಲ್ಲ ಅವ್ರಿಗೆ. ಅವ್ರ ಕಡೆ ನ್ಯಾಯ ಐತಿ ಸರಿ ಐತಿ ಅದಕ್ಕೆ ಬಂದು ಮಾತಾಡ್ತಾರೆ. ನೀವು ಈಗ ಯಾರ ಥರ ಮನೆ ಹತ್ರ ಹೋಗಿ 10,000 ರೂಪಾಯಿ ಕೊಟ್ಟೇನೆ ಅಂತ ನಂಗೆ ಸುಳ್ಳು ಹೇಳಂದ್ರೆ ಹೇಳ್ತೀರಿ? ಏನೋ ಮರಯ್ಯ, ಮನೆಗೆ ಬಂದು ಒಂದು ಈಟು ನೆಮ್ಮದಿ ನೋಡತ್ತ, ಮನೆಗೆ ಬರಬಾರ್ದಾಗ ಎಲ್ಲರ ಹಾಳಾಗಿ ಹೋಗ್ಬಿಡ್ಬೇಕು ನೋಡು. ರೇ ನಿಂತು ಇವರು ಏನು ತೆರೆನ ಕೆಡಿಸ್ಕೊಳಲ್ಲ. ಥೂ, ಕುಡಿಯಲ್ಲ ಅಂತಂದೇಳಿ ಮತ್ತು ಅದ ಕೆಲಸ ಮಾಡ್ತಾರೆ. ಏನು ಮಾಡ್ಬೇಕು ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ಇನ್ನು ಎಷ್ಟು ಜನದ ಹತ್ರ ಹಿಂಗೆ ಸುಳ್ಳು ಹೇಳಿ ಸಾಲ ಮಾಡ್ಯಾರೋ ಏನೋ ದೇವ್ರಿಗೆ ಗೊತ್ತು. ಇವರೇನು ಮನೆಗೆ ಬಂದವರು ಒಳ್ಳೆಯವ್ರ ಹತ್ರ ಸುಮ್ಮನೆ ಹಂಗೆ ವಾಪಸ್ ಹೋದ್ರು. ಮತ್ತೆ ಯಾರ ಹತ್ರ ಸಾಲ ಇಸ್ಕೊಂಡ್ರು ನೀನಾಗ ಕೊಡಮ್ಮ ಅಂತಂದು ಕುಂತ್ರೆ ನಾನು ಎಲ್ಲಿಂದ ಮಾಡಬೇಕು? ನಮಗೆ ಬರೀ ತಿನ್ನೋಕ್ಕೂ ಕುಡಿಯೋಕ್ಕೂ ಗೊತ್ತಿಲ್ಲದಂಗೆ ಆಗೈತಿ. ಇವ್ರು ನಮ್ಗೆ ಏನು ಕುಂತ್ರೆ ಏನೇನಾಗಲ್ಲ. ಮತ್ತು ಇವತ್ತು ಹೋಗಿ ಯಾವ್ದಾರ ಮನೆಗೆ ಕೆಲ್ಸಕ್ಕೆ ಬರ್ತೇನೆ. ಓಕೆ, ಯಾರ ಮಂಜ ಒಂದದ್ಲಿ ಯಾರ್ದ ಮನೆಗೆ ಕೆಲ್ಸಕ್ಕೆ ಬೇಕಾಗೈತಿ. ಈಗ ನೋಡಿ ಕೆಲಸ ಥರ ಸಿಗಂಗಿಲ್ಲ, ಹುಡುಗಿಗೆ ಸಾಕಾಗೈತೆ ಅಂದ್ಲು. ಏನು ಮಾಡ್ಬೇಕು? ನನ್ನ ಹಣೆ ಬರೋ ಇಷ್ಟ ಅಂತಂದೇಳಿ ನಾನು ಹೋಗ್ಕೊಳತ್ತಾಗ ಮನೆ ಕೆಲಸಕ್ಕೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.